ಜಗದ್ವಿಖ್ಯಾತ ಪೂರಿ ಜಗನ್ನಾಥನ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಈ ಒಂದು ರಥಯಾತ್ರೆ ಶುರುವಾಗಿದ್ದು ಈ ಭವ್ಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಲಕ್ಷಾಂತರ ಭಕ್ತರು ಒಡಿಶಾದ ಪುರಿಯತ್ತ ಆಗಮಿಸುತ್ತಿದ್ದಾರೆ. ಪೂರಿ ಜಗನ್ನಾಥ ಯಾತ್ರೆಯಲ್ಲಿ ಸಾಕಷ್ಟು ಮಂದಿ ಭಕ್ತರು ನೆರೆಯಲಿದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಲ್ಲಿನ ಜಿಲ್ಲಾಡಳಿತ ಕೂಡ ಕ್ರಮವನ್ನು ತೆಗೆದುಕೊಂಡಿದೆ. ಇನ್ನು ಪೂರಿ ಜಗನ್ನಾಥ ಯಾತ್ರೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ದೇವರು ಪ್ರತಿಯೊಬ್ಬರಿಗೂ ಖುಷಿ, ಸಮೃದ್ಧಿ, ಅದೃಷ್ಟ ಹಾಗೂ ಅದ್ಭುತ ಆರೋಗ್ಯವನ್ನು ನೀಡುವಂತೆ ಕೋರಿಕೊಳ್ಳುವುದಾಗಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಇನ್ನು ಒಡಿಶಾದ ಪುರಿಯಲ್ಲಿನ ಜಗನ್ನಾಥ ದೇವರ ವಿಶ್ವ ಪ್ರಸಿದ್ಧ ವಾರ್ಷಿಕ ರಥಯಾತ್ರೆಯನ್ನು ವೀಕ್ಷಿಸಲು ಶ್ರೀ ಜಗನ್ನಾಥ ದೇವಾಲಯದ ಹೊರಗೆ ಭಕ್ತ ಸಮೂಹ ಜಮಾಯಿಸಿದ್ದು, ಈ ಸಂದರ್ಭದಲ್ಲಿ ಭಕ್ತರು 3 ದೇವರುಗಳಾದ ಭಗವಾನ್ ಜಗನ್ನಾಥ, ಅವರ ಸಹೋದರ ಬಲಭದ್ರ ಮತ್ತು ಸಹೋದರಿ ದೇವಿ ಸುಭದ್ರೆಯ ಭವ್ಯ ರಥಗಳನ್ನು ಎಳೆಯಲಿದ್ದಾರೆ. ಇನ್ನು 3 ದೇವತೆಗಳ ಮೂರ್ತಿಗಳು ಗುಂಡಿಚಾ ದೇವಾಲಯದಲ್ಲಿ 1 ವಾರ ಇರಲಿದ್ದು, ನಂತರ ಇಲ್ಲಿನ ಜಗನ್ನಾಥ ದೇವಾಲಯಕ್ಕೆ ಹಿಂದಿರುಗಲಿವೆ. ದೇಶ ಮತ್ತು ವಿದೇಶಗಳಿಂದಲೂ ಲಕ್ಷಾಂತರ ಭಕ್ತರು ತ್ರಿಮೂರ್ತಿಗಳ ದರ್ಶನ ಪಡೆಯಲು ಪುರಿಗೆ ಆಗಮಿಸುತ್ತಾರೆ. ವರ್ಷಕ್ಕೊಮ್ಮೆ ಜಾತಿ, ಮತ ಮತ್ತು ಧರ್ಮಗಳನ್ನು ಮೀರಿ ಭಕ್ತರೊಂದಿಗೆ ಬೆರೆಯಲು 12ನೇ ಶತಮಾನದ ದೇಗುಲದಿಂದ ದೇವತೆಗಳು ಹೊರಬರುತ್ತಾರೆ.